ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಬಾನಾಡೆ ರಂಗು ಚಲಿ ತೇರಾ ಮೇರಿ ಏರಿ ಬಂದ ಸೂರ್ಯ ಎಂದು ಒಂದು ಸುಂದರವಾದ ರಾಜ್ಕುಮಾರ್ ಅವರ ಹಾಡಿದೆ. ನಾನಿದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನೀವು ಈ ದಿನ ನಿಮಗೆ ಒಂದು ವಿಶೇಷವಾದ ಪೋಲ್ಟ್ರಿ ಫಾರಮ್ ಹೇಗೆ ಸಾಕಬೇಕು ಪಕ್ಷಿಗಳನ್ನು, ಹಾಗೂ ನಮ್ಮ ಮಕ್ಕಳಿಗೆ ನಾವು ಕ್ರಿಯೇಟಿವ್ ಆಗಿ ಕ್ಯೂರಿಯಸ್ ಆಗಿ ಹೇಗೆ ಬೆಳೆಸಬೇಕು ಎನ್ನುವುದರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇನೆ. ಈಗಿನ ಮಕ್ಕಳು ಬೆಳಗಿನ ಸೂರ್ಯವಂತೂ ಕಾಣುವುದೇ ಇಲ್ಲ. ಆದರೆ ಈಗಿನ ಮಕ್ಕಳಿಗೆ ಆಹಾರ ಆಗಲಿ ನಿದ್ದೆಯಾಗಲಿ ಬಹಳಷ್ಟು ಕೊಟ್ಟುಬಿಟ್ಟಿದ್ದಾನೆ. ಹೇಗೆಂದರೆ ಈಗಿನ ಮಕ್ಕಳು ಎದ್ದೇಳುವುದೇ ಬೆಳಗ್ಗೆ 11 ಗಂಟೆ 12 ಗಂಟೆಗೆ. ಇದರಲ್ಲಿ ನೀವು ನೋಡಬಹುದು ಈ ಫಾರಮ್ ನ್ಯಾಚುರಲ್ ಆಗಿ ಯಾವ ಥರ ಗಿಡಗಳ ಮಧ್ಯೆ ಮಾಡಿದ್ದಾರೆ, ಹಾಗೂ ಕಡಿಮೆ ಖರ್ಚಿನಲ್ಲಿ ಹೇಗೆ ತಾವು ತಮ್ಮ ಜೀವನ ಉಪಾಯವನ್ನು ಕಂಡುಕೊಂಡಿದ್ದಾರೆ. ನೀವು ಇದರಲ್ಲಿ ನೋಡಿ ಕಲಿಯಬಹುದು ಹಾಗೂ ಕಲಿಸಬಹುದು. ಮಕ್ಕಳು ಈಗಿನ ಕಾಲದ ಹುಡುಗರು ಸಾಫ್ಟ್ವೇರ್ ಒಂದು ಬಿಟ್ಟರೆ ಯಾವುದೇ ಒಂದು ಉದ್ಯೋಗವಿಲ್ಲ, ಹಾಗೂ ನಾವು ಅದರಲ್ಲೇ ಬದುಕುತ್ತೇವೆ ಎನ್ನುವ ಒಂದು ವಿಶ್ವಾಸ ಇಟ್ಟುಕೊಂಡು ಬದುಕ್ತಾ ಇದ್ದಾರೆ. ಆದರೆ ಪ್ರಪಂಚ ತಿರುಗಿ ನೋಡಿದರೆ ಸಾಫ್ಟ್ವೇರ್ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಇಲ್ಲಿ ನೋಡಿ ಎಷ್ಟು ಸುಖವಾಗಿ ತಮಗೆ ಬೇಕಾಗಿರ್ತಕ್ಕಂಥ ಆದಾಯವನ್ನು ಗಳಿಸಿಕೊಂಡು ಸಂತೋಷವಾಗಿ ಬದುಕ್ತಾ ಇದ್ದಾರೆ. ಈ ಒಂದು ರೀತಿಯ ಕ್ರಿಯೇಟಿವ್ ಐಡಿಯಾಗಳನ್ನು ನಾವು ಕಲಿತರೆ ನಮ್ಮ ಸಮಾಜ ಕೂಡ ಒಳ್ಳೆಯ ಒಂದು ದಾರಿಯಲ್ಲಿ ನಡೆಯುವುದು. ಈ ರೀತಿಯ ಕೋಳಿ ಫಾರ್ಮನ್ನು ನೀವು ನೋಡಿರಲಿಕ್ಕಿಲ್ಲ ಮೋಸ್ಟ್ಲಿ. ಮನುಷ್ಯ ತನ್ನ ಕ್ರಿಯೇಟಿವಿಟಿಯನ್ನು ಯಾವ ರೀತಿಯಾಗಿ ಮಾಡಿ ತನಗೆ ಬೇಕಾದ ಹಾಗೆ ದುಡಿಮೆ ಮಾಡಿಕೊಳ್ಳಬಹುದು ಎನ್ನುವುದನ್ನು ನೀವಿಲ್ಲಿ ನೋಡಬಹುದು. ನೋಡಿ, ಇಲ್ಲಿ ಇದು ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥ ಕೋಳಿ ಫಾರಮ್. ಇದರಲ್ಲಿ ಕೋಳಿಗಳನ್ನು ಎಂಥ ಸಿಂಪಲ್ಲಾಗಿ ಖರ್ಚಿಲ್ದೇ ಸಾಕ್ತಾ ಇರೋ ಪ್ರೊಸೀಜರ್ನ ನೀವಿಲ್ಲಿ ನೋಡಬಹುದು. ಮನುಷ್ಯ ಇಚ್ಛಾಶಕ್ತಿ ಹೊಂದಿದ್ರೆ ಏನಾದರೂ ಮಾಡಿ ಸಾಧಿಸಬಲ್ಲ. ನೋಡಿ ಎಷ್ಟು ಕೋಳಿಗಳು, ಹಾಗೂ ಈ ಗಿಡಗಳನ್ನು ನೋಡ್ರಿ. ಇದೇ ಅದಕ್ಕೆ ಶೆಲ್ಟರ್ ಆಗಿ ಇಟ್ಕೊಂಡ್ಬಿಟ್ಟು ಅದನ್ನು ತಣ್ಣಗಿಟ್ಬಿಟ್ಟು ಕೋಳಿಗಳು ಸಾಕೋ ವಿಧಾನ. ನಾನಂತೂ ಇಲ್ಲಿಗೆ ಬಂದು ನೋಡಿದ ಮೇಲೆ ನನಗೆ ಅನಿಸ್ತು, ಕೇವಲ 4 ಗೋಡೆಗಳ ನಡುವೆ ಶಾಲೆಯನ್ನು ಹೇಳಿಕೊಡುವುದಲ್ಲ, ನೀವು ಮುಖ್ಯವಾಗಿ ಮಕ್ಕಳಿಗೆ ಈ ಥರ ಕ್ರಿಯೇಟಿವಿಟಿಗಳನ್ನು ಕಲಿಸ್ಬೇಕು. ಕಲಿಸಿದಾಗ ಮಕ್ಕಳು ಹೇಗೆ ಯಾವ ರೀತಿ ಮಾಡಿಕೊಂಡು ನಾವು ಬೇರೆಯವರ ಹತ್ರ ಕೆಲಸ ಮಾಡಲಾರದ ಹಾಗೆ ನಾವೇ ಖುದ್ದಾಗಿ ಏನೆಲ್ಲ ನಾವು ಮಾಡಬಹುದು ಎನ್ನುವುದನ್ನು ನೋಡ್ರಿ ನೀವು. ಈ ಗಿಡಗಳು ಎಷ್ಟು ಸುಂದರವಾಗಿದ್ದಾವೆ, ನ್ಯಾಚುರಲ್ ಆಗಿ ಎಷ್ಟು ನೀಟಾಗಿ ಇದಕ್ಕೆ ಒಂಥರ ಶೆಲ್ಟರ್ ಆಗಿದೆ. ಕೋಳಿಗಳು ಕೂಡ ಆರೋಗ್ಯವಾಗಿದ್ದಾವೆ. ಇದು ನಾನು ಈ ದಿನ ಕಲಿತಿರ್ತಕ್ಕಂಥ ಒಂದು ಪಾಠ. ಕೋಳಿ ಸಾಕಾಣಿಕೆಯನ್ನು ಹೇಗೆ ಮಾಡಬಹುದು, ಹಾಗೂ ಇರುವ ಸ್ವಲ್ಪ ಸ್ಥಳದಲ್ಲಿನೇ ಹೇಗೆ ನೀವು ಅದನ್ನು ಒಂದು ಆದಾಯದ ಮೂಲವಾಗಿ ಮಾಡಿಕೊಳ್ಳಬಹುದು, ಯಾವುದೇ ಒಂದು ಖರ್ಚಿಲ್ಲದೆ ಮಿನಿಮಮ್ ಖರ್ಚಿನಲ್ಲಿ ಹೇಗೆ ನಿಮ್ಮ ಒಂದು ಜೀವನೋಪಾಯವನ್ನು ಕಂಡುಕೊಳ್ಳಬಹುದು ಎನ್ನುವುದನ್ನು ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ನೋಡಿ ಕಲಿತುಕೊಳ್ಳಿ.